ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾದ ಸ್ಥಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಪಘಾತ ನಡೆದ ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿ ನೀಡಿದ್ದಾರೆ. ಸಿಪಿಐ ಶಿವಾನಂದ್, ಪಿಎಸ್ಐ ಪ್ರವೀಣ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೇಗೆ ಅಪಘಾತ ಸಂಭವಿಸಿತು ಅನ್ನೋದರ ಕುರಿತಾದ ಪರಿಶೀಲನೆ ಮಾಡಲಾಗ್ತಾ ಇದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿರುವಂತಹ ಕಾರು ಒಂದಿನ ಅಪಘಾತವಾಗಿತ್ತು. ಅಪಘಾತವಾದಂತಹ ಸ್ಥಳದಲ್ಲಿ ನಾವಿದ್ದು ಕಿತ್ತೂರು ಸಮೀಪದಲ್ಲಿ ಇರುವಂತಹ ಅಂಬಡಗಟ್ಟಿ ಕ್ರಾಸ್ ನಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಹೆದ್ದಾರಿಯಲ್ಲಿ ಬೆಳಗ್ಗೆ ನಸುಕಿನ ಜಾವ ಒಂದು ಅಪಘಾತ ಇದೆ. ನಾವು ರಸ್ತೆಯಲ್ಲಿ ನೋಡಬಹುದಾಗಿದೆ ಅಂತಂದ್ರೆ ಇದೇ ರಸ್ತೆಯಲ್ಲಿ ಇವರು ಚಲಿಸ್ತಾ ಇರ್ತಾರೆ. ಚಲಿಸುವಂತಹ ಸಂದರ್ಭದಲ್ಲಿ ಎದುರುಗಡೆ ಒಂದು ನಾಯಿ ಅಡ್ಡು ಬರುತ್ತೆ. ಈ ನಾಯಿ ಅಡ್ಡು ಬಂದಾಗ ನಾಯಿಯನ್ನು ತಪ್ಪಿಸಬೇಕಂತ ಹೋದಾಗ ಚಾಲಕ ಏನ್ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರು ಕಡೆಯಿಂದ ಬೆಳಗಾವಿ ಕಡೆ ಹೋಗುವಂತ ಒಂದು ಮಾರ್ಗ ಇದು. ಈ ಸಂದರ್ಭದಲ್ಲಿ ಒಂದು ಎದುರಿಗೆ ನಾಯಿ ಬರುತ್ತೆ. ಆ ನಾಯಿಯನ್ನು ತಪ್ಪಿಸೋದಕ್ಕೆ ಚಾಲಕ ಹೋಗ್ತಾನೆ. ಆ ಸಮಯದಲ್ಲಿ ಏನಂತಾರೆ, ಆ ನಾಯಿಯನ್ನು ತಪ್ಪಿಸೋ ಸಮಯದಲ್ಲಿ ಎದುರುಗಡೆ ಮತ್ತೊಂದು ಓವರ್ಟೇಕ್ ಮಾಡ್ಬೇಕಂದ್ರೆ ಎದುರುಗಡೆ ಮತ್ತೊಂದು ಲಾರಿ ಕೂಡ ಇರುತ್ತೆ. ಹೀಗಾಗಿ ಲಾರಿ ಕೂಡ ತಾಗುತ್ತೆ ಅನ್ನೋದು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಈ ಏನ್ ನಾವು ನೋಡ್ತಾ ಇದ್ದೇವೆ, ರಸ್ತೆ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಗೆ ಹೋಗುವಂತ ಒಂದು ಸ್ಥಳ ಬರುತ್ತೆ. ಅಲ್ಲಿರುವಂತ ಏನಿದೆ ತೆಗ್ಗಿನ ಪ್ರದೇಶ ಇರುತ್ತೆ. ಅಲ್ಲಿ ಕಾರ್ ನುಗ್ಗುತ್ತೆ. ಕಾರ್ ನುಗ್ಗಿದ ತಕ್ಷಣ ಅಂದ್ರೆ ಈ ನಾವೇನ್ ದೃಶ್ಯಗಳು ನೋಡ್ತಾವೆ, ಇಲ್ಲಿಂದ ಏನಂತಂದ್ರೆ ಕಾರು ಮುಂದೆ ಹಾಗೆ ಪಾಸ್ ಆಗಿ ಹೋಗ್ತಾ ವೇಗದಲ್ಲಿ ಮುಂದೆ ಅಲ್ಲಿರುವಂತಹ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಹೊಡುತ್ತೆ. ನಾವೀಗ ಮರವನ್ನು ಕೂಡ ನೋಡಬಹುದಿದೆ. ಇಲ್ಲಿ ಮರದಲ್ಲಿ ಕೂಡ ಮಾರ್ಕ್ ಕೂಡ ಇದೆ, ಕಾರ್ ಯಾವ ರೀತಿ ಡಿಕ್ಕಿ ಹೊಡುತ್ತೆ ಅನ್ನೋದು. ಈ ಒಂದು ಕಾರಿನಲ್ಲಿ ನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಮತ್ತು MLC ಆಗಿರುವಂತಹ ಚಂದ್ರರಾಜ್ ಹಟ್ಟಿಹೊಳಿ ಅವರು, ಅವರ ಗನ್ಮ್ಯಾನ್ ಮತ್ತು ಚಾಲಕ 4 ಇದ್ರು. ಆ ಪೈಕಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಗಾಯಕರ ಸಂಬಂಧಪಟ್ಟಂತೆ ಈಗಾಗಲೇ ಗನ್ಮ್ಯಾನ್ ಮತ್ತು ಚಾಲಕನ ಕೂಡ ಕಿತ್ತೂರು ಠಾಣೆಗೆ ಬಂದಿದ್ರು. ಠಾಣೆಗೆ ಬಂದಂತ ಇಬ್ಬರು ಬಳಿಯನ್ನು ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಆದ್ರೆ ಇನ್ನೂವರೆಗೂ ಕೂಡ FIR ಕೂಡ ದಾಖಲಾಗಿಲ್ಲ. ಮತ್ತೊಂದು ವಿಷಯ ಏನಂತಂದ್ರೆ, ಇಲ್ಲಿ ಏನು ಸ್ಥಳ ಮಹಜರ್ ಮಾಡಬೇಕಾಗಿದೆ, ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಂತಾರೆ ಇಲ್ಲಿಂದ ಕಾರ್ ಕೂಡ ಹೋಗಿದೆ. ಇಲ್ಲಿ ಕೆಲವೊಂದು ಕಾರಿನ ಬಿಡಿ ಭಾಗಗಳು ಕೂಡ ಬಿದ್ದಿರೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇದೇ ಒಂದು ಸ್ಥಳದಲ್ಲಿ ಏನಂದ್ರೆ ಬೆಳಗಿನ ಜಾವ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ರಯಾಣಿಸ್ತಿದ್ರು, ಆ ಪ್ರಯಾಣಿಸುವಂತ ಕಾರು ಅಪಘಾತವಾಗಿತ್ತು. ಈಗಾಗಲೇ ಏನಂತಾರೆ ಕಿತ್ತೂರು ಪೊಲೀಸ್ ಠಾಣೆಗೆ ಬಂದಿರುವಂತಹ ಕಾರು ಚಾಲಕ ಮತ್ತು ಗನ್ಮ್ಯಾನ್ ಪೊಲೀಸರು ಏನಂತಾರೆ ಮಾಹಿತಿ ತೆಗೆದುಕೊಂಡಿದ್ದಾರೆ. ಆದ್ರೆ ಯಾವುದೇ FIR ಕೂಡ ಇನ್ನೂ ದಾಖಲಾಗಿಲ್ಲ. ಠಾಣೆಯಿಂದ ಹೊರ ಹೋಗಿರುವಂತವರು ಏನು ಸಚಿವರನ್ನು ಕೇಳಿಕೊಂಡು ಬಂದ ಬಳಿಕ FIR ಅಂತೂ ದಾಖಲಿಸುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನೂವರೆಗೂ ಕೂಡ ಅಂದ್ರೆ ಅಪಘಾತವಾಗಿ ಮಧ್ಯಾಹ್ನ ಹೊತ್ತರು ಇನ್ನೂವರೆಗೂ ಕೂಡ ಅಂತಾರೆ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತ ಒಂದು FIR ಕೂಡ ಇನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಾದ್ರ ಜೊತೆಗೆ ಏನಂತಾರೆ ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಕಾರನ್ನು ಇಲ್ಲಿಂದ ಮುಂಚಿತವಾಗಿ ತೆಗೆದುಕೊಂಡು ಹೋಗಿದ್ದೆ ಯಾಕೆ ಅನ್ನೋದು ಕೂಡ ಈಗ ಕೆಲವೊಂದು ಪ್ರಶ್ನೆಗಳು ಉದ್ಭವಿಸ್ತಾ ಇದಾವೆ. DB ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಡೆದಿರ್ತಕ್ಕಂಥ ಆಕ್ಸಿಡೆಂಟ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಸೇಫ್ ಆಗಿದ್ದಾರೆ, ಏನೂ ಪ್ರಾಣಾಪಾಯ ಆಗಿಲ್ಲ. ಆದರೆ ಆ ಸ್ಥಳದಿಂದ ಪೊಲೀಸರು ಬರುವ ಮೊದಲೇ ಕಾರನ್ನ ಎತ್ತಿಸಿರೋದು, ಕಾರನ್ನ ಸ್ಥಳಾಂತರಿಸಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಸಚಿವೆ ಕಾರು ಸಂಪೂರ್ಣ ನಜ್ಜುಗುಜ್ಜು, ಏರ್ ಬ್ಯಾಗ್ ಓಪನ್. ಸಚಿವೆ ಹೆಬ್ಬಾಳ್ಕರ್ MLC ಚಂದ್ರರಾಜ ಹಟ್ಟಿಹೊಳಿ ಪ್ರಾಣಾಪಾಯದಿಂದ ಪಾರು. ಆಸ್ಪತ್ರೆಯಲ್ಲಿ ಸಚಿವೆ MLCಗೆ ಚಿಕಿತ್ಸೆ. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಕಾರು ಅಪಘಾತ. ಹೆಬ್ಬಾಳ್ಕರ್ MLC ಚಂದ್ರರಾಜ ಹಟ್ಟಿಹೊಳಿ ಜಸ್ಟ್ ಮಿಸ್. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ MLC ಹಟ್ಟಿಹೊಳಿ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಆಗಿದೆ. ಕಿತ್ತೂರು ತಾಲೂಕು ಅಂಬಡಗಟ್ಟಿ ಬಳಿ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಅಡ್ಡ ಬಂದ ನಾಯಿ ತಪ್ಪಿಸಲು ಹೋಗಿ ಆಕ್ಸಿಡೆಂಟ್ ಆಗಿದೆ. ಸಚಿವೆ ಹೆಬ್ಬಾಳ್ಕರ್ ಬೆನ್ನಿಗೆ ಪೆಟ್ಟು ಬಿದ್ದಿದೆ. ಚಂದ್ರರಾಜ್ ಹಟ್ಟಿಹೊಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ. ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು. ನಿನ್ನೆ ನೈಟ್ ಒಂದು 10 ಗಂಟೆ ಮೀಟಿಂಗ್ ಆದ ತಕ್ಷಣ ಬೈ ರೋಡೇ ಅಲ್ಲಿಂದ ಬಿಟ್ಟಿದ್ರು. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಈ ಥರ ಆಗಿತ್ತು. L1 ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಚಂದ್ರರಾಜ್ ಹಟ್ಟಿಹೊಳಿಯವರೆಗೂ CT ಸ್ಕ್ಯಾನ್ ಮಾಡಿದ್ವಿ, ಅವ್ರ ಮೆದುಳಿಗೆ ಬಾವು ಬಂದಿದೆ. ಸಚಿವೆ ಆರೋಗ್ಯ ವಿಚಾರಿಸಿದ CM ಸಿದ್ದರಾಮಯ್ಯ. ಫೋನ್ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನು CM ಸಿದ್ದರಾಮಯ್ಯ ವಿಚಾರಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ, ಚೇತರಿಸಿಕೊಳ್ಳುತ್ತಿದ್ದೇನೆ ಎಂದ ಸಚಿವೆಗೆ ಬೇಗ ಗುಣಮುಖರಾಗುವಂತೆ CM ಧೈರ್ಯ ತುಂಬಿದ್ದಾರೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ ಕಾರಂಜಿ ಮಠದ ಸ್ವಾಮೀಜಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಬೆಳಗಾವಿ SP ಪ್ರತಿಕ್ರಿಯಿಸಿದ್ದಾರೆ. ಅದು ಒಂದು ಲಾರಿ
ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಬೆಂಗಾವಲ್ ಪಡೆ ಮತ್ತು ಇವ್ರದ್ದು ವೆಹಿಕಲ್ ನಡುವೆ ಈ ಕ್ಯಾಂಟರ್ ಇತ್ತು. ಹಾಂ, ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಡ್ರೈವರ್. FIR ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ರಮ ತಗೊಳ್ತೀವಿ. ಬೆಂಗಳೂರಿನಿಂದ ಬೆಳಗಾವಿಗೆ ಸಚಿವೆ ಹಾಗೂ ಅವರ ಸಹೋದರ ಹೊರಟಿದ್ರು. ಅಂಬಡಗಟ್ಟಿ ಗ್ರಾಮದ ಬಳಿ ಶ್ವಾನವೊಂದು ಅಡ್ಡ ಬಂದಿದೆ. ಅದನ್ನು ತಪ್ಪಿಸಲು ಯತ್ನಿಸಿದ ವೇಳೆ ಈ ಘಟನೆ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾದ ಸ್ಥಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಪಘಾತ ನಡೆದ ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿ ನೀಡಿದ್ದಾರೆ. CPI ಶಿವಾನಂದ್, PSI ಪ್ರವೀಣ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೇಗೆ ಅಪಘಾತ ಸಂಭವಿಸಿತು ಅನ್ನೋದರ ಕುರಿತಾದ ಪರಿಶೀಲನೆ ಮಾಡಲಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿರುವಂತಹ ಕಾರು ಒಂದೇನು ಅಪಘಾತವಾಗಿತ್ತು. ಅಪಘಾತವಾದಂತಹ ಸ್ಥಳದಲ್ಲಿ ನಾವಿದ್ದು ಕಿತ್ತೂರು ಸಮೀಪದಲ್ಲಿ ಇರುವಂತಹ ಅಂಬಡಗಟ್ಟಿ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಹೆದ್ದಾರಿಯಲ್ಲಿ ಬೆಳಗ್ಗೆ ನಸುಕಿನ ಜಾವ ಒಂದು ಅಪಘಾತ ಇದೆ. ನಾವು ರಸ್ತೆಯಲ್ಲಿ ನೋಡಬಹುದಾಗಿದೆ ಅಂತಂದ್ರೆ, ಇದೇ ರಸ್ತೆಯಲ್ಲಿ ಏನೋ ಇವ್ರು ಚಲಿಸ್ತಾ ಇರ್ತಾರೆ. ಚಲಿಸುವಂತಹ ಸಂದರ್ಭದಲ್ಲಿ ಎದುರುಗಡೆ ಒಂದು ನಾಯಿ ಅಡ್ಡು ಬರುತ್ತೆ. ಈ ನಾಯಿ ಅಡ್ಡು ಬಂದಾಗ ನಾಯಿಯನ್ನು ತಪ್ಪಿಸಬೇಕಂತ ಹೋದಾಗ ಚಾಲಕ ಏನ್ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರು ಕಡೆಯಿಂದ ಬೆಳಗಾವಿ ಕಡೆ ಹೋಗುವಂತ ಒಂದು ಮಾರ್ಗ ಇದು. ಈ ಸಂದರ್ಭದಲ್ಲಿ ಏನೊಂದು ಎದುರಿಗೆ ನಾಯಿ ಬರುತ್ತೆ. ಆ ನಾಯಿಯನ್ನು ತಪ್ಪಿಸೋದಕ್ಕೆ ಚಾಲಕ ಹೋಗ್ತಾನೆ. ಆ ಸಮಯದಲ್ಲಿ ಏನಂತಾರೆ, ಆ ನಾಯಿಯನ್ನು ತಪ್ಪಿಸೋ ಸಮಯದಲ್ಲಿ ಎದುರುಗಡೆ ಮತ್ತೊಂದು ಓವರ್ಟೇಕ್ ಮಾಡ್ಬೇಕಂದ್ರೆ ಎದುರುಗಡೆ ಮತ್ತೊಂದು ಲಾರಿ ಕೂಡ ಇರುತ್ತೆ. ಹೀಗಾಗಿ ಲಾರಿ ಕೂಡ ತಾಗುತ್ತೆ ಅನ್ನೋದು, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಈ ಏನ್ ನಾವು ನೋಡ್ತಾ ಇದ್ದೇವೆ, ರಸ್ತೆ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಗೆ ಹೋಗುವಂತ ಒಂದು ಸ್ಥಳ ಬರುತ್ತೆ. ಅಲ್ಲಿರುವಂತ ಏನಿದೆ ತೆಗ್ಗಿನ ಪರಿಸರ ಇರುತ್ತೆ. ಅಲ್ಲಿ ಕಾರ್ ನುಗ್ಗುತ್ತೆ. ಕಾರ್ ನುಗ್ಗಿದ ತಕ್ಷಣ ಅಂದ್ರೆ ಈ ನಾವೇನ್ ದೃಶ್ಯಗಳು ನೋಡ್ತಾವೆ, ಇಲ್ಲಿಂದ ಏನಂತಂದ್ರೆ ಕಾರು ಮುಂದೆ ಹಾಗೆ ಪಾಸ್ ಆಗಿ ಹೋಗ್ತಾ ವೇಗದಲ್ಲಿ. ಮುಂದೆ ಅಲ್ಲಿರುವಂತ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಹೊಡುತ್ತೆ. ನಾವೀಗ ಮರವನ್ನು ಕೂಡ ನೋಡಬಹುದು. ಇಲ್ಲಿ ಮರದಲ್ಲಿ ಕೂಡ ಮಾರ್ಕ್ ಕೂಡ ಇದೆ, ಕಾರ್ ಯಾವ ರೀತಿ ಒಂದು ಡಿಕ್ಕಿ ಹೊಡುತ್ತೆ ಅನ್ನೋದು. ಈ ಒಂದು ಕಾರಿನಲ್ಲಿ ನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಮತ್ತು MLC ಆಗಿರುವಂತಹ ಚಂದ್ರರಾಜ್ ಹಟ್ಟಿಹೊಳಿ ಅವರು, ಅವರ ಗನ್ಮ್ಯಾನ್ ಮತ್ತು ಚಾಲಕ 4 ಇದ್ರು. ಆ ಪೈಕಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚಂದ್ರರಾಜ್ ಗಾಯಕರ ಸಂಬಂಧಪಟ್ಟಂತೆ ಈಗಾಗಲೇ ಗನ್ಮ್ಯಾನ್ ಮತ್ತು ಚಾಲಕನ ಕೂಡ ಕಿತ್ತೂರು ಠಾಣೆಗೆ ಬಂದಿದ್ರು. ಠಾಣೆಗೆ ಬಂದಂತ ಇಬ್ಬರು ಬಳಿಯನ್ನು ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಆದ್ರೆ ಇನ್ನೂರು ಕೂಡ FIR ಕೂಡ ದಾಖಲಾಗಿಲ್ಲ. ಮತ್ತೊಂದು ವಿಷಯ ಏನಂತಂದ್ರೆ, ಇಲ್ಲಿ ಏನು ಸ್ಥಳ ಮಹಜರ್ ಮಾಡಬೇಕಾಗಿದೆ, ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಂತಾರೆ ಇಲ್ಲಿಂದ ಕಾರ್ ಕೂಡ ಹೋಗಿದೆ. ಇಲ್ಲಿ ಕೆಲವೊಂದು ಕಾರಿನ ಬಿಡಿ ಭಾಗಗಳು ಕೂಡ ಬಿದ್ದಿರೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇದೇ ಒಂದು ಸ್ಥಳದಲ್ಲಿ ಏನಂದ್ರೆ ಬೆಳಗಿನ ಜಾವ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ರಯಾಣಿಸುತ್ತಿದ್ರು, ಆ ಪ್ರಯಾಣಿಸುವಂತ ಕಾರು ಅಪಘಾತವಾಗಿತ್ತು. ಈಗಾಗಲೇ ಏನಂತಾರೆ ಕಿತ್ತೂರು ಪೊಲೀಸ್ ಠಾಣೆಗೆ ಬಂದಿರುವಂತಹ ಕಾರು ಚಾಲಕ ಮತ್ತು ಗನ್ಮ್ಯಾನ್ ಪೊಲೀಸರು ಏನಂತಾರೆ ಮಾಹಿತಿ ತೆಗೆದುಕೊಂಡಿದ್ದಾರೆ. ಆದ್ರೆ ಯಾವುದೇ FIR ಕೂಡ ಇನ್ನೂ ದಾಖಲಾಗಿಲ್ಲ. ಠಾಣೆಯಿಂದ ಹೊರ ಹೋಗಿರುವಂತವರು ಏನು ಸಚಿವರನ್ನು ಕೇಳಿಕೊಂಡು ಬಂದ ಬಳಿಕ FIR ಅಂತೂ ದಾಖಲಿಸುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನೂವರೆಗೂ ಕೂಡ ಅಂದ್ರೆ ಅಪಘಾತವಾಗಿ ಮಧ್ಯಾಹ್ನ ಹೊತ್ತು ಇನ್ನೂವರೆಗೂ ಕೂಡ ಅಂತಾರೆ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತ ಒಂದು FIR ಕೂಡ ಇನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಾದ್ರ ಜೊತೆಗೆ ಏನಂತಾರೆ ಸ್ಥಳ ಮಹಜರ್ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಕಾರನ್ನು ಇಲ್ಲಿಂದ ಮುಂಚಿತವಾಗಿ ತೆಗೆದುಕೊಂಡು ಹೋಗಿದ್ದ ಯಾಕೆ ಅನ್ನೋದು ಕೂಡ ಈಗ ಕೆಲವೊಂದು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. DB ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಡೆದಿರ್ತಕ್ಕಂಥ ಆಕ್ಸಿಡೆಂಟ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಸೇಫ್ ಆಗಿದ್ದಾರೆ. ಏನು ಪ್ರಾಣಾಪಾಯ ಆಗಿಲ್ಲ. ಆದರೆ ಆ ಸ್ಥಳದಿಂದ ಪೊಲೀಸರು ಬರುವ ಮೊದಲೇ ಕಾರನ್ನ ಎತ್ತಿಸಿರೋದು, ಕಾರನ್ನ ಸ್ಥಳಾಂತರಿಸಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಸಚಿವೆ ಕಾರು ಸಂಪೂರ್ಣ ನಜ್ಜುಗುಜ್ಜು. ಏರ್ ಬ್ಯಾಗ್ ಓಪನ್. ಸಚಿವೆ ಹೆಬ್ಬಾಳ್ಕರ್ MLC ಚನ್ನರಾಜ ಹಟ್ಟಿಹೊಳಿ ಪ್ರಾಣಾಪಾಯದಿಂದ ಪಾರು. ಆಸ್ಪತ್ರೆಯಲ್ಲಿ ಸಚಿವೆ MLCಗೆ ಚಿಕಿತ್ಸೆ. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಕಾರು ಅಪಘಾತ. ಹೆಬ್ಬಾಳ್ಕರ್ MLC ಚನ್ನರಾಜ ಹಟ್ಟಿಹೊಳಿ ಜಸ್ಟ್ ಮಿಸ್. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ MLC ಹಟ್ಟಿಹೊಳಿ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಆಗಿದೆ. ಕಿತ್ತೂರು ತಾಲೂಕು ಅಂಬಡಗಟ್ಟಿ ಬಳಿ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಅಡ್ಡ ಬಂದ ನಾಯಿ ತಪ್ಪಿಸಲು ಹೋಗಿ ಆಕ್ಸಿಡೆಂಟ್ ಆಗಿದೆ. ಸಚಿವೆ ಹೆಬ್ಬಾಳ್ಕರ್ ಬೆನ್ನಿಗೆ ಪೆಟ್ಟು ಬಿದ್ದಿದೆ. ಚನ್ನರಾಜ್ ಹಟ್ಟಿಹೊಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ. ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು.
ನಿನ್ನೆ ನೈಟ್ ಒಂದು 10 ಗಂಟೆಗೆ ಮೀಟಿಂಗ್ ಆದ ತಕ್ಷಣ ಬೈ ರೋಡೇ ಅಲ್ಲಿಂದ ಬಿಟ್ಟಿದ್ರು. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಈ ಥರ ಆಗಿತ್ತು. MRL L1 ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಜನರಲ್ ಹೊಟ್ಟಿಯವರೆಗೂ CT ಸ್ಕ್ಯಾನ್ ಮಾಡಿದ್ವಿ, ಅವ್ರ ಮೆದುಳಿಗೆ ಬಾವು ಬಂದಿದೆ. ಸಚಿವೆ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ. ಫೋನ್ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನ ಸಿಎಂ ಸಿದ್ದರಾಮಯ್ಯ ವಿಚಾರಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ, ಚೇತರಿಸಿಕೊಳ್ಳುತ್ತಿದ್ದೇನೆ ಎಂದ ಸಚಿವೆಗೆ ಬೇಗ ಗುಣಮುಖರಾಗುವಂತೆ ಸಿಎಂ ಧೈರ್ಯ ತುಂಬಿದ್ದಾರೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ ಕಾರಂಜಿ ಮಠದ ಸ್ವಾಮೀಜಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಬೆಳಗಾವಿ ಎಸ್ಪಿ ಪ್ರತಿಕ್ರಿಯಿಸಿದ್ದಾರೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ, ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ, ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ, ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಬೆಂಗಾವಲ್ ಪಡೆ ಮತ್ತು ಇವ್ರದ್ದು ವೆಹಿಕಲ್ ನಡುವೆ ಈ ಕ್ಯಾಂಟರ್ ಇತ್ತು. ಹಾಂ, ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಡ್ರೈವರ್. FIR ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ರಮ ತಗೊಳ್ತೀವಿ. ಬೆಂಗಳೂರಿನಿಂದ ಬೆಳಗಾವಿಗೆ ಸಚಿವೆ ಹಾಗೂ ಅವರ ಸಹೋದರ ಹೊರಟಿದ್ರು. ಅಂಬಡಗಟ್ಟಿ ಗ್ರಾಮದ ಬಳಿ ಶ್ವಾನವೊಂದು ಅಡ್ಡ ಬಂದಿದೆ. ಅದನ್ನು ತಪ್ಪಿಸಲು ಯತ್ನಿಸಿದ ವೇಳೆ ಈ ಘಟನೆ ನಡೆದಿದೆ.